ನಮ್ಮ ಜೊತೆ ಮಾತಾಡಲಿಕ್ಕೆ ಬಿಜೆಪಿಯ ಹಿರಿಯ ನಾಯಕ ಗೋವಿಂದ ಕಾರಜೋಳ ಅವರು ಇದ್ದಾರೆ. ಸರ್, ಇವತ್ತಿನ ಸಭೆ ಸಂಪೂರ್ಣ ವಿವರಗಳೇನು, ಏನು ಮಾಡ್ತಾ ಇದ್ದೀರಾ, ನಿಮ್ಮ ಸಮುದಾಯದ ಒಂದಷ್ಟು ಒತ್ತಾಯಗಳೇನು? ನಾವು ಕಳೆದ 30 ವರ್ಷಗಳಿಂದ ನಮಗೆ ಬೇರೆಯವ್ರ ಜೋಡಿ ಪೈಪೋಟಿ ಮಾಡಿ ಮೀಸಲಾತಿ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿ ಜಾರಿ ಆಗಬೇಕಂತ ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ಆಗಸ್ಟ್ 1, 2024 ಸರ್ವೋಚ್ಚ ನ್ಯಾಯಾಲಯ ತೀರ್ಪನ್ನು ಕೊಟ್ಟಿದ್ದೆ. ಅದರಂತೆ ಕೂಡಲೇ ಮಾಧುಸ್ವಾಮಿ ವರದಿಯನ್ನಾದರೂ ಜಾರಿ ಮಾಡಿ, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವ್ರ ವರದಿಯನ್ನಾದರೂ ಜಾರಿ ಮಾಡಿ, ಒಟ್ಟಾರೆ ಒಳ ಮೀಸಲಾತಿ 16ನೇ ತಾರೀಕಿನಿಂದ ಜಾರಿ ಆಗಬೇಕು ಅಂತ ಒತ್ತಾಯ ಮಾಡ್ತೀವಿ. ಸರ್, ಖಂಡಿತ ಹಾಗೆ ಆಗುತ್ತೆ. ಅದ್ರದ್ದು ಏನಾದ್ರು ಒಂದಷ್ಟು ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಇರುತ್ತಾ ಆ ವರದಿಯಲ್ಲಿ ಏನಾದರೂ ಅಂತ? ಸಣ್ಣ ಪುಟ್ಟ ಮಿಸ್ಟೇಕ್ಗಳಿದ್ದರೆ ಅದನ್ನು ತಿದ್ದುಪಡಿ ಮಾಡಿ ಜಾರಿ ಮಾಡ್ತಕ್ಕಂಥ ಅಧಿಕಾರ ಸರ್ಕಾರಕ್ಕಿದೆ. ಸರ್ಕಾರ ಸಬ್ಜೆಕ್ಟ್ ಟು ಕಂಡೀಷನ್ ಆದೇಶ ಮಾಡಲಿಕ್ಕೆ ಅಧಿಕಾರ ಇದೆ. ಒಟ್ಟಾರೆ 16ನೇ ತಾರೀಕಿನ ಸಚಿವ ಸಂಪುಟದಲ್ಲಿ ಈ ನಿರ್ಣಯ ಆಗಬೇಕು ಅಂತ ಒತ್ತಾಯ ಮಾಡಲಿಕ್ಕೆ ಈ ಸಭೆ. ಸರ್, ಈಗ ರಾಜಣ್ಣವರ ವಿಚಾರಕ್ಕೆ ಬಂದಾಗ ಎಲ್ಲೊಂದು ಕಡೆ ಅವರು ಮತಗಳತನ ವಿಚಾರವಾಗಿ ಸ್ಪಷ್ಟನೆ ಕೊಟ್ಟರು. ಆ ವಿಚಾರಕ್ಕೆ ಈಗಾಗಲೇ ಅವರನ್ನು ರಾಜೀನಾಮೆಯನ್ನು ಪಡೆದಿದ್ದಾರೆ ಅನ್ನೋದು ಚರ್ಚೆ ಆಗ್ತಿರುವಂಥದ್ದು. ಈಗ ಒಬ್ಬ ಈ ದಲಿತ ನಾಯಕನಿಗೆ ಹೀಗಾದರೆ ಹೇಗೆ ಅಂತ ಸರ್? ನೋಡಿ, ದಲಿತರ ವೋಟ್ ಬ್ಯಾಂಕನ್ನು ಮಾಡಿಕೊಂಡು ದೇಶದಲ್ಲಿ 60 ವರ್ಷ ಕಾಂಗ್ರೆಸ್ನವರು ಆಡಳಿತ ಮಾಡಿದ್ದಾರೆ. ಕರ್ನಾಟಕದಲ್ಲಿಯೂ ಕೂಡ ಇವತ್ತು ದಲಿತರ ವೋಟ್ನಿಂದನೇ ಸಿದ್ದರಾಮಯ್ಯನವ್ರ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ದಲಿತರು ಎಲ್ಲರೂ ಸೇರಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಬೇಕಾಬಿಟ್ಟು ನೀವು ಇಬ್ಬರು ದಲಿತರನ್ನ ತೆಗೆದ್ರಿ. ಒಂದು ಬಳ್ಳಾರಿಯ ನಾಗೇಂದ್ರ ಅವ್ರನ್ನ, ತುಮಕೂರಿನ KN ರಾಜಣ್ಣವ್ರನ್ನ. ಬೇರೆಯವರು ಮಾತಾಡಿದ್ರೆ ತೆಗಿಬೇಕಾಗಿತ್ತು, BR ಪಾಟೀಲ್ರನ್ನ ತೆಗಿಬೇಕಾಗಿತ್ತು, ರಾಯ್ ರೆಡ್ಡಿ ಅವ್ರನ್ನ ತೆಗಿಬೇಕಾಗಿತ್ತು, ರಾಜು ಕಾಗೆ ಅವ್ರನ್ನ ತೆಗಿಬೇಕಾಗಿತ್ತು. ಅವರು ಮಾತಾಡಿದ್ರಲ್ಲ ಪಕ್ಷದ ವಿರುದ್ಧ, ಸರ್ಕಾರದ ವಿರುದ್ಧ, ಯಾಕೆ ಮಾಡಲಿಲ್ಲ? ದಲಿತರಂದರೆ ಕಾಲು ಕಸ, ಓಟ್ ಬೇಕಾದಾಗ ಅವರು ದಲಿತರು ನಿಮಗೆ ದೇವರಂತೆ ಕಾಣ್ತಾರೆ. ಸರ್, ಇನ್ನೊಂದು ಕಡೆ ಹೈಕಮಾಂಡ್ ಅವರ ನಿರ್ಧಾರ ಇತ್ತಾ ಅಥವಾ ರಾಜ್ಯ ನಾಯಕರ ಕೆಲವೊಬ್ಬರ ಪಿತೂರಿ ಇತ್ತಾ? ಯಾಕಂದ್ರೆ ರಾಜಣ್ಣವ್ರು ನೆನ್ನೆ ಹೇಳಿದ್ರು. ಅದರ ಬಗ್ಗೆ ನಾನು ಮಾತಾಡೋದಿಲ್ಲ, ಅವ್ರ ಪಕ್ಷದ ಒಳ ವಿಚಾರದ ಬಗ್ಗೆ ನಾನು ಮಾತಾಡೋದಿಲ್ಲ. ದಲಿತರಿಗೆ ಮಾಡಿದಂಥ ಅವಮಾನದ ಬಗ್ಗೆ ಮಾತ್ರ ಮಾತಾಡಲಿಕ್ಕೆ ಬಯಸ್ತೀನಿ. ಬಿಜೆಪಿ ಹೇಗೆ ಬೆನ್ನೆಲುಬಾಗಿ ನಿಲ್ಲುತ್ತೆ? ಯಾಕಂತಂದ್ರೆ ಈ ಹಿಂದೆ ಹನಿ ಟ್ರ್ಯಾಪ್ ವಿಚಾರವಾಗಿ ಸದನದಲ್ಲಿ ಅವ್ರು ಬೆನ್ನೆಲುಬಾಗಿ ನಿಂತಿತ್ತು. ಆದರೂ ಕೂಡ ಇಲ್ಲೊಂದು ಕಡೆ ಅವರಿಗೆ ಈ ಸಂದರ್ಭದಲ್ಲಿ ಹೇಗೆ ನಿಲ್ಬೋದು ಅಂತ? ನಮ್ಮ ಪಕ್ಷದ ರಾಜ್ಯದಲ್ಲಿ ಅಧ್ಯಕ್ಷರಿದ್ದಾರೆ ಮತ್ತು ಪ್ರತಿಪಕ್ಷದ ನಾಯಕರಿದ್ದಾರೆ. ಅವರೆಲ್ಲರೂ ಸಭೆ ಮಾಡಿ ನಿರ್ಣಯ ಮಾಡ್ತಾರೆ ಯಾವ ರೀತಿ ಬೆಂಬಲ ಮಾಡಿ. ಇವಿಷ್ಟು ಗೋವಿಂದ ಕಾರಜೋಳ ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ಅವಿರಾಜ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.